ರೈತ್ರೆ, ನೀವೀಗ ಯಾವುದೇ ಮಾರ್ಕೆಟ್ ಅಲ್ಲೂ ನೋಡಿ ರಾಂಬುಟನ್ ಹಣ್ಣಿಗೆ ಸಿಕ್ಕಾಪಟ್ಟೆ ಬೇಡಿಕೆ ಇದೆ. ಇನ್ ಕೇಸ್ ಈ ಕೃಷಿಯನ್ನ ನೀವು ಮಾಡಿದ್ದೆ ಆದ್ರೆ 1 ಎಕರೆಯಲ್ಲಿ 3 ರಿಂದ 4 ಲಕ್ಷ ರೂಪಾಯಿ ಲಾಭವನ್ನ ಮಾಡಬಹುದು. ಹಾಗಾದ್ರೆ ಈ ಕೃಷಿಯನ್ನ ಹೇಗ್ ಮಾಡೋದು ಹೇಳ್ತೀವಿ. ನೀವು ರಾಂಬುಟನ್ ಗಿಡ ನೆಡೋದಕ್ಕೆ 2 ಅಡಿ ಸುತ್ತಳತೆ 2 ಅಡಿ ಆಳದ ಗುಂಡಿ ತೆಗಿಬೇಕಾಗತ್ತೆ. ನಂತರ ಸಗಣಿ ಗೊಬ್ಬರವನ್ನ ಗುಂಡಿಗೆ ಹಾಕಿ ಮುಚ್ಚಬೇಕಾಗತ್ತೆ. 15 ರಿಂದ 20 ದಿನ ಬಿಟ್ಟು ಗುಂಡಿ ಮುಚ್ಚಿದ ಜಾಗದ ಮಧ್ಯದಲ್ಲೇ ಮತ್ತೆ ಗುಂಡಿ ತೆಗೆದು ಗಿಡ ನೆಟ್ರೆ ಒಳ್ಳೆ ಇಳುವರಿ ಸಿಗುತ್ತೆ. ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ 15 ಅಡಿ ಅಂತರ ಇರಬೇಕಾಗತ್ತೆ. ಗಿಡ ನೆಟ್ಟ 2 ವರ್ಷದಲ್ಲಿ ರಾಂಬುಟನ್ ಹಣ್ಣಿನ ಫಸಲು ಶುರುವಾಗುವಂಥದ್ದು. ಅಷ್ಟೇ ಅಲ್ಲ, ಇದಕ್ಕೆ ಖರ್ಚು ಅನ್ನುವಂತ ವಿಚಾರ ಬಂದಾಗ 40 ರಿಂದ 70 ಸಾವಿರ ಖರ್ಚು ಬೀಳುತ್ತೆ. ಆದ್ರೆ 1 ಎಕರೆಯಲ್ಲಿ ನೀವು ಮನಸ್ಸು ಮಾಡಿದ್ರೆ 3 ರಿಂದ 4 ಲಕ್ಷ ಲಾಭವನ್ನ ತೆಗಿಬಹುದು. ಹಾಗೆ ಇದಕ್ಕೆ ಬೆಸ್ಟ್ ತಳಿ ಅಂತ ಬಂದಾಗ N18 ತಳಿಯನ್ನ ಆಯ್ಕೆ ಮಾಡಬಹುದು. ಇದರಿಂದ ಇಳುವರಿ ಕೂಡ ಹೆಚ್ಚು ಬರುತ್ತೆ, ಜೊತೆಗೆ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ. ಹಾಗೆ ಕ್ಯಾನ್ಸರ್ ಸೇರಿ ವಿವಿಧ ಕಾಯಿಲೆಗಳಿಗೆ ರಾಂಬುಟನ್ ಹಣ್ಣು ಒಳ್ಳೇದು ಅಂತ ಹೇಳ್ತಾರೆ. ಹಾಗಾಗಿ ಮಾರುಕಟ್ಟೆಯಲ್ಲಿ ಇದಕ್ಕೆ ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ. Boss Wala. Be the boss.